ಯಾವಾಗ ಈ ಮೀಟು ವಿಚಾರ ಮತ್ತೆ ಮುನ್ನೆಲೆಗೆ ಬಂತು, ಅದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ಆಗುವಂತಹ ಶೋಷಣೆ ವಿಚಾರವಾಗಿ ಧ್ವನಿ ಎತ್ತುವಂತ ಕೆಲಸ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಫಿಲಂ ಚೇಂಬರ್ನಲ್ಲಿ ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಅದರಲ್ಲಿ ಮಹಿಳಾ ಆಯೋಗದವರಿದ್ರು, ಒಂದಷ್ಟು ನಟಿಯರಿದ್ರು, ಹಾಗೇನೆ ಈ ಫೈರ್ ಏನು ಕ್ಯಾಂಪೇನ್ ಮಾಡ್ತಿದ್ದಾರೆ ಅವರು ಕೂಡ, ಆ ಸಂಘಟನೆಯವರು ಕೂಡ ಇದ್ರು. ಆದರೆ ಈ ಪಾಶ್ ಕಮಿಟಿಯನ್ನ ತರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೇ ಒಂದಷ್ಟು ಅಪಸ್ವರಗಳು ಕೇಳಿಬಂದ್ವು. ಹಾಗಾದ್ರೆ ಇವತ್ತು ಮೀಟಿಂಗ್ನಲ್ಲಿ ಆದಂತಹ ಜಟಾಪಟಿ ಏನಾಯ್ತು ಎಕ್ಸಾಕ್ಟ್ಲಿ ಬನ್ನಿ ನೋಡೋಣ. ನಮಗೆ ಕಮಿಟಿ ಅನ್ನೋದೊಂದು ಬೇಡ, ಯಾಕೆಂತ ಹೇಳಿದ್ರೆ ಈಗಲೇ ತೊರಗೋಗಿದೆ. ಸ್ಯಾಂಡಲ್ವುಡ್ನಲ್ಲಿ ಮೀಟೂನಂತಹ ಪ್ರಕರಣಗಳನ್ನ ತಡೆ ಹಾಕಬೇಕು ಅಂತ ಇಂದು ನಟ ನಟಿಯರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಈ ಸಂಬಂಧ ಇಂದು ಫಿಲಂ ಚೇಂಬರ್ನಲ್ಲಿ ಮೀಟಿಂಗ್ ಕೂಡ ನಡೆಯಿತು. ಸಭೆಯಲ್ಲಿ ಚೇಂಬರ್ ಅಧ್ಯಕ್ಷ ಸುರೇಶ್, ಸಾರಾ ಗೋವಿಂದು, ರಾಕ್ಲೈನ್ ವೆಂಕಟೇಶ್, ತಾರಾ ಅನುರಾಧ, ಭಾವನಾ ರಾಮಣ್ಣ, ಸಂಜನಾ, ನೀತು ಶೆಟ್ಟಿ ಸೇರಿದಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭಾಗಿಯಾಗಿದ್ರು. ಸಭೆ ಬಳಿಕ ಮಾತನಾಡಿದ ಸಾರಾ ಗೋವಿಂದು, ಹೇಮಾ ಮಾದರಿ ರೀತಿಯಲ್ಲಿ ಕಮಿಟಿ ಮಾಡೋದೇ ಬೇಡ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ನಮಗೆ ಕಮಿಟಿ ಅನ್ನೋದೊಂದು ಬೇಡ, ಯಾಕೆಂತ ಹೇಳಿದ್ರೆ ಈಗಲೇ ತೊರಗೋಗಿದೆ. ಕನ್ನಡ ಇಂಡಸ್ಟ್ರಿ ತೊರಗೋಗಿದೆ, ಉದ್ಧಾರ ಆಗ್ತಾ ಇದೆ. ಅದರ ಬಗ್ಗೆ ಆಲೋಚನೆ ಮಾಡೋಣ. ಹಾಗಾಗಿ ಕಮಿಟಿ ಯಾವುದು ಬೇಡ. ದಯಮಾಡಿ ಮಹಿಳಾ ಆಯೋಗ ಇದೆ, ಅವರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನ ನಾವು ಮಾಡೋದು. ಯಾಕೆಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ, ಚಿತ್ರರಂಗಕ್ಕೆ ಬಹಳ ತೊಂದರೆ ಸಿಕ್ಕಾಗ್ತದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ಪಾಶ್ ಕಮಿಟಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಪಾಶ್ ಕಮಿಟಿ ಮಾಡಲೇಬೇಕು, ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಟು ಅವಾಯ್ಡ್ ಸೆಕ್ಸುವಲ್ ಹರಾಸ್ಮೆಂಟ್, ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು. ನಾಗಲಕ್ಷ್ಮಿ ಚೌಧರಿ ಪಾಶ್ ಕಮಿಟಿ ಬೇಕು ಅಂದ್ರೆ ನಿರ್ದೇಶಕಿ ಕವಿತಾ ಲಂಕೇಶ್ ಪಾಶ್ ಕಮಿಟಿಗೆ ಮೂಗು ಮುರಿದಿದ್ದಾರೆ. ನಟಿ ನೀತು ಶೆಟ್ಟಿ, ಸಾರಾ ಗೋವಿಂದು ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ನಟಿ ಸಂಜನಾ ಗಲ್ರಾಣಿ, ನನಗೆ ಚಿಕ್ಕಂದಿನಲ್ಲೇ ಕಿರುಕುಳವಾಗಿದೆ, ಮಹಿಳೆಯರ ರಕ್ಷಣೆಗೆ ಆದ್ಯತೆ ಕೊಡಿ ಅಂದ್ರು. ಈ ಪಾಶ್ ಕಮಿಟಿ ಆಗೋದೇ ಕಷ್ಟ, ಯಾಕಂದ್ರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ. ಅದಾದ್ಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ನಾಗಲಕ್ಷ್ಮಿ ಮೇಡಮ್ನ ಹೋಗಿ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ. ಅವರು ಇವತ್ತು ನೋಡ್ಬಿಟ್ರು, ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲರೂ ಅವರು ಪ್ರಾಬ್ಲಮ್ಮೇ ಇಲ್ಲ ಮಹಿಳೆಯರಿಗಿಲ್ಲಿ. 90 ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದೀವಿ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ಸಾರಾ ಗೋವಿಂದವರು, ನೀನ್ ಕುತ್ಕೊಮ್ಮ, ನೀನ್ ಫೈರ್ ಇಂದ ಬಂದಿದ್ಯಾ? ನಾನು ಫೈರ್ ಇಂದಾನೇ ಬಂದಿಲ್ಲ, ನಾನು ಎಲ್ಲಿಂದಾದ್ರೂ ಬಂದಿಲ್ಲ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು. ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನೂ ಇಲ್ಲ ಅಂತ. ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಸಿಚುವೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನೀಗ ಡೀಟೇಲ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ, ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ. ಬೇಸಿಕ್ ಆಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ಪಾಶ್ ಕಮಿಟಿ ಅಂದ್ರೆ ಲೈಂಗಿಕ ಕಿರುಕುಳ ನಿಯಂತ್ರಣ ಸಮಿತಿ ರಚನೆ ಮಾಡುವಂತೆ ನಿರ್ಧಾರಕ್ಕೆ ಬರಲಾಗಿದೆ. ಈ ಬಗ್ಗೆ ಫಿಲಂ ಚೇಂಬರ್ಗೆ ನಾಗಲಕ್ಷ್ಮಿ ಚೌಧರಿ ಪತ್ರ ಕೂಡ ತಲುಪಿಸಿದ್ದಾರೆ. ಮಂಗಳ, ಟಿವಿ9 ಬೆಂಗಳೂರು.